ಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ತೆ. ನಿಜಕ್ಕೂ ಇದು ತುಂಬ ಆಘಾತದ ಸುದ್ದಿಯೂ ಹೌದು. ಯಾಕಂತ ಹೇಳಿದ್ರೆ ಆ ದಂಪತಿಯನ್ನು ನೋಡೋಕ್ಕೆ ಒಂದು ರೀತಿಯಾದಂತಹ ಸಂತೋಷ ಇರ್ತಿತ್ತು ಸರ್. ಈ ಕಾಲದಲ್ಲೂ ಎಷ್ಟು ಚೆನ್ನಾಗಿ ಪತಿ ಪತ್ನಿ ಹೊಂದಾಣಿಕೆ ಇದೆಯಲ್ಲ, ಅದನ್ನ ನೋಡಿದ್ರೆ ಇವತ್ತು ನಿಜಕ್ಕೂ ಬೇಸರ ಆಗುತ್ತೆ. ಏನು ಹೇಳ್ತೀರಿ ಸರ್? ನೋಡಿ, ನಮ್ಮ ರಾಜ್ಯದ ರಾಜಕೀಯ ವ್ಯವಸ್ಥೆನಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳ ದಂಪತಿಗಳು ಯಾರಾದ್ರೂ ಇದ್ರೆ ಸೊ ಇದ್ದಿದ್ದು ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮನವರು. ಹೌದು. ಈ ಕುಟುಂಬವನ್ನ ನಾನು 1975ರಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಿಂದಾನು ಸಹ ನಾನು ಸನ್ಮಾನ್ಯ ದೇವೇಗೌಡರು ಇನ್ನಿತರ ನಾಯಕರ ಜೊತೆನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಾಗಿ ಮೀಸಾಬಂದಿ ಆಗಿದ್ದಂತ ಸಂದರ್ಭದಿಂದ ಸೊ ಆ ಕುಟುಂಬವನ್ನ ಬಲ್ಲೆ. ಬಹುಶಃ ದೇವೇಗೌಡರ ರಾಜಕೀಯ ಬದುಕಿನಲ್ಲಿ ಅತ್ಯಂತ ಉತ್ತಮ ರೀತಿಯ ಸಹಪಾಠಿಯಾಗಿ ಅವರ ರಾಜಕೀಯ ಬೆಳವಣಿಗೆಗೆ ಮೂಲ ಕಾರಣರಾಗಿರುವಂತದ್ರಲ್ಲಿ ಆ ಚೆನ್ನಮ್ಮನವರ ಪಾತ್ರ ಬಹಳ ಮಹತ್ವವಾಗಿರ್ತಕ್ಕಂತ ಪಾತ್ರ ಇದೆ. ಸೊ ಎಲ್ಲ ವಿಚಾರಗಳಲ್ಲಿ ಅವರ ಎಲ್ಲ ಆಗುಹೋಗುಗಳಲ್ಲಿ ನಿಜವಾದಂತ ಶಕ್ತಿ ಸನ್ಮಾನ್ಯ ದೇವೇಗೌಡರ ಬದುಕಿನಲ್ಲಿ ಚೆನ್ನಮ್ಮನವರಿದ್ರು. ಸೊ ನಾನು ಅವರ ಮನೆಯಲ್ಲಿ ಅನೇಕ ಸಾರಿ ಅವರ ಜನಸಂಪರ್ಕವನ್ನ, ಜನರ ಬಗ್ಗೆ ಅವರ ಪ್ರೀತಿ ವಿಶ್ವಾಸವನ್ನ ಅತ್ಯಂತ ಕಣ್ಣಾರೆ ನಾನು ನೋಡಿರ್ತಕ್ಕಂಥದ್ದು. ಸೊ ಚೆನ್ನಮ್ಮನವರು ಅಷ್ಟೊಂದು ರಾಜಕೀಯ ವ್ಯವಸ್ಥೆನಲ್ಲಿ ಜನರನ್ನ ನೋಡೋದ್ರಿಂದ ದೇವೇಗೌಡರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಅತಿ ಹೆಚ್ಚು ಜನಬೆಂಬಲ ಸಿಗಲಿಕ್ಕೆ ಕಾರಣರಾಗಿರುವಂತದ್ರಲ್ಲಿ ಚೆನ್ನಮ್ಮನವರ ಪಾತ್ರವೂ ಸಹ ಇದೆ. ಆದ್ರೆ ಈ ಹಿರಿಯ ವಯಸ್ಸಿನಲ್ಲಿ ಸನ್ಮಾನ್ಯ ದೇವೇಗೌಡರು ಅವರು ಇತ್ತೀಚೆಗೆ ನಾನು ನಮ್ಮ 56% ಮೀಸಲಾತಿಯ ವಿಚಾರವನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಅವ್ರ ಮೇಲೆ ಅವರನ್ನ ವಿನಂತಿ ಮಾಡ್ಕೊಳ್ಳಿಕ್ಕೆ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತಂದು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಒಂದು ಡೆಲಿಗೇಷನ್ ಹೋದಂತ ಸಂದರ್ಭದಲ್ಲೂ ಸಹ ನನಗೆ ಬಹಳ ಖುಷಿ ಆಗಿದ್ದು ಅಂದ್ರೆ ಅವರು ಅತ್ಯಂತ ಆರೋಗ್ಯವಂತರಾಗ ಅವರಿಗೆ ಸ್ಪೆಕ್ಸ್ ಹಾಕೊಳ್ಳದೆ ನಾವು ಕೊಟ್ಟಂತ ಮೆಮೊರಾಂಡಮ್ ಅನ್ನ ಓದಿದ್ರು. ಸ್ಪಷ್ಟವಾಗಿ ಮಾತನಾಡ್ತಾ ಇದ್ರು, ಸ್ಪಷ್ಟವಾಗಿ ಕಣ್ಣು ಮತ್ತೆ ಎಲ್ಲವೂ ಸಹ ಅವರಿಗೆ ಜ್ಞಾಪಕ ಶಕ್ತಿ ಈಗಲೂ ಎಷ್ಟಿದೆ ಅಂತಂದ್ರೆ ಸೊ ಅವರ ಜೊತೆಯಲ್ಲಿದ್ದಂತ ಅವರ ಮಡದಿಯನ್ನ ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಅವ್ರಿಗೂ ನೋವಾಗಿದೆ, ಅವ್ರ ಕುಟುಂಬದವ್ರಿಗೂ ನೋವಾಗಿದೆ, ನಮ್ಮಂತವ್ರಿಗೂ ಸಹ ಸಾಕಷ್ಟು ನೋವಾಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಆ ತುಂಬು ಕುಟುಂಬ ಜೀವನ ನಡೆಸಲಿಕ್ಕೆ ಅವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಆ ಕುಟುಂಬ ರಾಜಕೀಯವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೀತಕ್ಕಂಥದ್ಗೂ ಸಹ ಚೆನ್ನಮ್ಮನವರ ಪಾತ್ರ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಸೊ ಆ ರೀತಿಯ ಸುಖಕರವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಮತ್ತು ಒಂದ್ ರೀತಿಯ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಅನ್ನ ನಾವು ನೋಡ್ಬೇಕಾಗಿರೋದು ಅವರಿಂದ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ಸಂದರ್ಭದಲ್ಲಿ ಅವರು ಅಗಲಿರ್ತಕ್ಕಂಥದ್ದು ನಿಜಕ್ಕೂ ಸಹ ದುಃಖಕರವಾದಂತ ವಿಚಾರ. ಈ ದುಃಖವನ್ನ ಸಹಿಸ್ತಕ್ಕಂತ ಶಕ್ತಿ ಆ ಕುಟುಂಬದವ್ರಿಗೂ ದೇವರು ನೀಡ್ಲಿ ಅಂತೇಳಿ, ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ಪರಮಾತ್ಮ ನೀಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ. ಸರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಯಾವುದಾದ್ರೂ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅಥವಾ ರಾಜಕೀಯ ರಂಗದಲ್ಲಿ PM ಅವರ ಪತ್ನಿ ಅಂದರೆ ಒಂದು ಹೆಗ್ಗಳಿಕೆ ಅಥವಾ ಏನೋ ಒಂದು ಹುಮ್ಮಸ್ಸು ಅದೆಲ್ಲ ನಾವು ಕಂಡಿರ್ತೀವಿ. ಆದರೆ ಇವರು ಎಷ್ಟು ದೊಡ್ಡ ಮಟ್ಟದ ವ್ಯಕ್ತಿಗಳಾಗಿದ್ರು ಕೂಡ ಬಹಳಷ್ಟು ಸಾಧಾರಣ ಜೀವನವನ್ನ ಕಂಡಂಥ ಅವರ ಜೀವನ ಶೈಲಿ ಬಗ್ಗೆ ನೀವು ಹತ್ತಿರದಿಂದ ಕಂಡವರಾಗಿ ಏನು ಹೇಳ್ತೀರಿ? ಅವರು ಕೃಷಿಕ ಕುಟುಂಬದಿಂದ ಬಂದಂತವ್ರು, ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಕೃಷಿಯಿಂದ ಹಿಡಿದು ಅನೇಕ ಸಮಾಜದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಕೃಷಿಕ ಬದುಕಿನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಆ ತಾಯಿ. ಸೊ ಹಾಗಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮತ್ತು ಎಲ್ಲ ಮೆರಿಟ್ಸ್ ಅನ್ನು ತಿಳ್ಕೊಂಡಿರುವಂತ ತಾಯಿ. ಅಧಿಕಾರ ಬಂದಾಗ ಉಬ್ಲಿಲ್ಲ, ಅಧಿಕಾರ ಹೋದಾಗ್ಲೂ ಕುಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದಂಥವ್ರು. ಯಾಕೆಂದ್ರೆ ಇಡೀ ಸಮಾಜದ ವ್ಯವಸ್ಥೆಯನ್ನ ಹಳ್ಳಿಯಲ್ಲಿದ್ದು ನೋಡಿದಂತ ಆ ತಾಯಿ ಆಗಿರೋದ್ರಿಂದ ಎಷ್ಟೇ ಮುಖ್ಯಮಂತ್ರಿಗಳಾಗ್ಲಿ, ಪ್ರಧಾನ ಮಂತ್ರಿಗಳಾಗ್ಲಿ ಅಥವಾ ಮತ್ತೊಂದಾಗ್ಲಿ ಅವರಲ್ಲಿ ಏರುಪೇರುಗಳನ್ನ ನಾವು ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅವರು ಹಳ್ಳಿಯ ಬದುಕಿನಲ್ಲಿದ್ದಂತ ಹಿನ್ನೆಲೆಯಲ್ಲಿ ಹಳ್ಳಿಯಲ್ಲಿರುವಂತ ಜನರಲ್ಲಿ ಸಹಜವಾಗಿ ಏನಪ್ಪಾ ಅಂದ್ರೆ ಯಾವುದೇ ಎಷ್ಟೇ ಶ್ರೀಮಂತರಾದ್ರೂ ಎಷ್ಟೇ ಬಡವರಾದ್ರೂ ಅವ್ರೇನು ಸಹ ಬಹಳ ದೊಡ್ಡ ತಲೆ ಕೆಡಿಸ್ಕೊಳ್ದೇ ಇರುವಂತ ಪ್ರವೃತ್ತಿ, ಒಂದು ರೀತಿಯ ಸಾಮರಸ್ಯದ ಸಮಾಜವನ್ನ ನೋಡ್ಲಿಕ್ಕೆ ಎಲ್ಲಿದೆ ಅಂದ್ರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಒಳ್ಳೆಯತನಗಳನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದ್ರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ನೋಡ್ಲಿಕ್ಕೆ. ಆ ಹಳ್ಳಿಯ ಬದುಕಿನ ಹಿನ್ನೆಲೆಯಲ್ಲಿ, ಕೃಷಿಕನ ಬದುಕಿನ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಆ ತಾಯಿ ಆಗಿರ್ತಕ್ಕಂಥದ್ರಲ್ಲಿ ಹಾಗಾಗಿ ಅಧಿಕಾರ ಬಂದಾಗ
ಹೇರ್ಲಿಲ್ಲ, ಅದಕ್ಕ ಅಧಿಕಾರ ಹೋದಾಗ್ಲೂ ಸಹ ಆಕೆ ಕುಗ್ಲಿಲ್ಲ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಇದಕ್ಕೆ ಸೊ ಅದರಲ್ಲೂ ದೇವೇಗೌಡರು ಮತ್ತು ಅವರ ಚೆನ್ನಮ್ಮನವರ ದಾಂಪತ್ಯ ಜೀವನ ಅನೇಕರಿಗೆ ಒಂದು ರೀತಿಯ ಮಾರ್ಗದರ್ಶನ ಆಗ್ತಕ್ಕಂತ ಬದುಕನ್ನ ಅವ್ರು ನಡೆಸಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.